ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಅಪ್ರಮೇಯ ಸ್ವಾಮಿ ದೇವಸ್ಥಾನ ಮಳೂರಲ್ಲಿ ತೇರೆಳಿತಾ ಇದ್ರು, ಜಾತ್ರಾ ಮಹೋತ್ಸವ ಇತ್ತು. ನಾನು ಅಲ್ಲಿ ಹೋಗಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಬಂದೆ. ಅಲ್ಲಿ ಒಂದು ಪುಟ್ಟ ಕೃಷ್ಣ ಇದೆ. ಆ ಕೃಷ್ಣನ್ನೆಲ್ಲ ನೋಡಿಕೊಂಡು ನೀಟಾಗಿ ನಮಸ್ಕಾರ ಮಾಡಿಕೊಂಡು ಬರಬೇಕಾದ್ರೆ ನಮ್ಮ ಮಗಳು ಬಾಗಿಲಿಗೆ ಗಂಟೆ ಹೊಡೆದಿದ್ರು. ಅದೆಲ್ಲನೂ ನೀಟಾಗಿ ನೋಡ್ತಾ ಇದ್ಲು. ಈ ಥರ ಎಲ್ಲ ಡಿಸೈನ್ ಬಾಗಿಲಿಗೆ ಹಾಕಿರೋ ಗಂಟೆ ಎಲ್ಲ ಹಳೆ ಕಾಲದಲ್ಲಿ ಮಾತ್ರ ಹಾಕ್ತಾಯಿದ್ರು, ಈಗೆಲ್ಲ ಈ ಥರ ಎಲ್ಲ ಹಾಕಲ್ಲ. ಹಾಗೆ ನಾವು ಊಟ ಹಾಕ್ತಾಯಿದ್ರು, ತೇರು ಮೇಲೆ ಊಟ ಹಾಕ್ತಾರೆ. ಪ್ರಸಾದ ಅಂತ ದೇವ್ರದ್ದು ಅಂದ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಬರಬೇಕಾದ್ರೆ ಅಲ್ಲಲ್ಲೇ ಮಜ್ಜಿಗೆ ಪಾನಕ ಸಹ ಕೊಡ್ತಾಯಿದ್ರು. ಬಿಸಿಲು ಹೆಚ್ಚಾಗಿರೋ ಕಾರಣ ಆಗಿನ ಕಾಲದಿಂದನೂ ಈಗಿನವರೆಗೂ ಪಾನಕ, ಮಜ್ಜಿಗೆ, ಹೆಸರುಬೇಳೆ ಅವೆಲ್ಲ ಕೊಡೋದು ಪದ್ಧತಿ. ಹಾಗೆ ಜಾತ್ರೆ ಅಂದಮೇಲೆ ಕೆಲವೊಂದೊಂದು ಇದರಲ್ಲಿ ಶಾಪಿಂಗ್ ಮಾಡ್ಬೋದು. ನೀಟಾಗಿ ಎಲ್ಲ ಜಾತ್ರೆಯಲ್ಲೇ ಈ ಥರ ಐಟಮ್ಸ್ಗಳೆಲ್ಲ ಸಿಗೋದು. ನಾನು ಎಲ್ಲ ನೋಡ್ಕೋತಾ ಬರ್ತಿದ್ದೆ. ನಮ್ಮ ಮಕ್ಕಳಂತೂ ಅದನ್ನು ನೋಡಿದ್ರು ಬೇಕು ಅಂತಾರೆ, ಇದನ್ನು ನೋಡಿದ್ರು ಬೇಕು ಅಂತಾರೆ. ಯಾವುದನ್ನೂ ಇದು ಮಾಡಲ್ಲ. ಮಕ್ಕಳನ್ನ ಇಲ್ಲಿಂದ ಕಣ್ಣು ತಪ್ಪಿಸಿ ಕರ್ಕೊಂಡು ಹೋಗೋದೇ ಕಷ್ಟ ಆಗುತ್ತೆ. ಎಲ್ಲನೂ ತಕ್ಕೊಡ್ಬೇಕಾಗುತ್ತೆ. ಜ್ಯೂಸ್ ಎಲ್ಲ ಕುಡ್ಕೊಂಡು ನಾವು ಹಾಗೆ ಮುಂದಕ್ಕೆ ಹೋದ್ವಿ. ಪಿಂಗಾಣಿ ಐಟಮ್ ಸಹ ಎಲ್ಲ ಇತ್ತು. ಈ ಥರ ಪಿಂಗಾಣಿ ಐಟಮ್ಸ್ಗಳಿಗೆಲ್ಲ ಉಪ್ಪಿನಕಾಯಿ, ಉಪ್ಪು ಎಲ್ಲ ಹಾಕಿಡ್ಬೋದು. ನಾನು ಎಲ್ಲ ನೋಡಿಕೊಂಡು ಒಂದೊಂದು ಐಟಮ್ಸ್ ಬೇಕಾಗಿರೋದನ್ನೆಲ್ಲ ತೊಗೊಂಡು ಬಂದೆ. ನಮ್ಮ ಹತ್ರ ಎಷ್ಟು ಐಟಮ್ಸ್ ಇದ್ರೂ ನಾವು ಈ ಜಾತ್ರೆ ಈ ಥರ ಇದಕ್ಕೆಲ್ಲ ಬಂದಾಗ ಈ ಥರ ತೊಗೊಳ್ಳೋದೇ ಒಂದು ಖುಷಿ. ಆ ಚಿಕ್ಕ ಮಕ್ಕಳಲ್ಲೆಲ್ಲ ತೊಗೋತಾ ಇದ್ವಿ. ಈಗೆಲ್ಲ ಮಾಡ್ರನ್ನಾಗಿ ಏನೇನೋ ಹೊಸ ಐಟಮ್ಸ್ಗಳ ಸಹ ಎಲ್ಲ ಬಂದಿರುತ್ತೆ. ಈ ಥರ ಜಾತ್ರೆ ಟೈಮಲ್ಲೆಲ್ಲ ಬರುತ್ತೆ. ನಾನು ಕೆಲವೊಂದೊಂದು ಕಡೆ ಅಬ್ಸರ್ವ್ ಮಾಡ್ತಿದ್ದೆ, ಬೋರ್ಡಲ್ಲಿ ಕಮ್ಮಿ ರೇಟ್ ಹಾಕಿರೋ ಕಡೆ ಅಂತೂ ಜನ ತುಂಬ ಇರ್ತಾರೆ. ನಮ್ಮ ಆರ್ಯ ಫ್ಯಾಷನಲ್ಲೂ ಅಷ್ಟೇ, ಜನ ಕ್ವಾಲಿಟಿ ನೋಡೋದೇ ಇಲ್ಲ. ರೇಟ್ ಕಮ್ಮಿ ಇದ್ದರೆ ಎನ್ಕ್ವೈರಿ ಮಾಡುತ್ತಾರೆ, ಇಲ್ಲದೆ ಹೋದರೆ ರೇಟ್ ಕಮ್ಮಿ ಕೊಡಿ ಅಂತ ಕೇಳ್ತಾರೆ. ಹಾಗೆ ಆ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಬರ್ತಿದ್ವಿ. ನಮ್ಮೂರಿನ ಜಾತ್ರೆಯೂ ಸಹ ಎಲ್ಲ ಕಂಪ್ಲೀಟ್ ಆಯಿತು. ಅದನ್ನೇ ಎಲ್ಲ ನೆನೆಸ್ಕೊತಾ ಇದ್ವಿ. ಜಾತ್ರೆ ಎಲ್ಲ ಮುಗೀತು ಅಂತ ಎಲ್ಲರೂ ಊರುಗಳಿಗೆಲ್ಲ ಬಂದ ನೆಂಟರುಗಳು ಸಹ ಎಲ್ಲ ವಾಪಸ್ ಹೊರಡ್ತಾಯಿದ್ರು. ನಾವು ದೇವಸ್ಥಾನದಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ಹಾಗೆ ಮನೆಗೆ ಹೊರಟ್ವಿ. ನಮ್ಮ ಮಕ್ಕಳು ಸಹ ಎಲ್ಲ ನೆನೆಸ್ಕೊತಾ ಇದ್ರು, ಆ ಥರ ಇತ್ತು, ಈ ಥರ ಇತ್ತು, ಚೆನ್ನಾಗಿತ್ತಲ್ವ ಜಾತ್ರೆ ಅಂತ ಎಲ್ಲ ಇತ್ತು. ತುಂಬ ಎಂಜಾಯ್ ಮಾಡಿದ್ರು. ಜಾತ್ರೆನೂ ಸಹ ತುಂಬ ನೆನಪು ಮಾಡಿಕೊಂಡ್ರು. ಬಂದ ನೆಂಟರು ಸಹ ಎಲ್ಲ ಊಟ ಮಾಡಿಕೊಂಡು ಒಂದಷ್ಟು ದಿನ ಇದ್ದು ವಾಪಸ್ ಹೊರಟರು ಎಲ್ಲರೂ ಊರುಗಳಿಗೆ. ನಾವೂ ಒಂದಿಷ್ಟು ವೀಡಿಯೋ ಎಲ್ಲ ಮಾಡಿಕೊಂಡು ಮಕ್ಕಳಿಗೆ ಎಲ್ಲ ಹೇಳ್ಕೊಂಡು ಹೊಟ್ಟೆ ತುಂಬ ಹಬ್ಬದ ಊಟಗಳನ್ನೆಲ್ಲ ತಿಂದ್ಕೊಂಡು ಅವೆಲ್ಲ ಒಂದು ನೆನಪು ಅಷ್ಟೇ. ಹಾಗೆ ನಮ್ಮೂರ ಜಾತ್ರೆ ಎಲ್ಲ ಮುಗೀತಲ್ಲ, ಎಲ್ಲ ಲೈಟಿಂಗ್ಸ್ಗಳೆಲ್ಲ ಬಿಚ್ಚಕ್ಕೆ ಬರ್ತಾಯಿದ್ರು. ಇನ್ನೇನು ಜಾತ್ರೆ ಎಂಡ್ ಆಯ್ತಲ್ಲ, ಅದಕ್ಕೋಸ್ಕರ. ನಿಮಗೇನಾದ್ರೂ ನನ್ನ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಟು ಆಲ್.